ಬೇಲೂರಿನಲ್ಲಿ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ವಾಸದ ಮನೆ ಕುಸಿದಿದೆ. ಪುರಸಭೆ ವ್ಯಾಪ್ತಿಯ 10ನೇ ವಾರ್ಡ್ನ ದುರ್ಗಾನಗರದ ಕೂಲಿ ಕಾರ್ಮಿಕರಾಗಿರುವ ಅನಸೂಯಮ್ಮ ಎಂಬುವವರ ಮನೆ ವರುಣನ ಆರ್ಭಟಕ್ಕೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಸದ್ಯ ಯಾವುದೇ ಪ್ರಾಣಾಪಾಯವಾಗಿಲ್ಲ. ತಾಲೂಕಿನಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದ ಒಂದು ಕಡೆ ವಿದ್ಯುತ್ ಸಮಸ್ಯೆಯೂ ಕೂಡ ಹೆಚ್ಚಾಗುತ್ತಿದ್ದು 20ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುಳಿದಿದೆ. ಇನ್ನೊಂದು ಕಡೆ ಮನೆ ಕುಸಿತದ ಸಮಸ್ಯೆಯೂ ಕೂಡ ಹೆಚ್ಚಾಗುತ್ತಿದೆ. ಇನ್ನು ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದು ದುರ್ಗಾನಗರದ ಅನಸೂಯಮ್ಮ ಎಂಬುವವರಿಗೆ ಸೇರಿದ ಮನೆ ಮಧ್ಯರಾತ್ರಿ ಮಲಗಿದ್ದ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ಇನ್ನು ನೊಂದವರಿಗೆ ಸರ್ಕಾರ ಪರಿಹಾರ ನೀಡುವ ಮೂಲಕ ಅವರಿಗೆ ಮನೆ ಕಟ್ಟಲು ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಇದರಲ್ಲೇ ಜೀವನ ಮಾಡ್ಕೊಂಡಿವಿ. ಇಷ್ಟು ವರ್ಷ ನಮ್ಮ ಹುಡುಗ ತೀರೋದು ತುಂಬ ವರ್ಷ ಆಯಿತು. ನನ್ನ ಮಗ ಇವನು ಓದ ಹುಡುಗ. ನಾವು 3 ಜನ ಇದರಲ್ಲೇ ಹೆಂಗೋ ಮುಖ ಸರ್ಕಸ್ ಒಂದೊಂದು 1000-3000 ಬಾಡಿಗೆ ಬರ್ತಾಯಿತ್ತು, ಜೀವನ ಮಾಡ್ತಾಯಿದ್ವಿ. ಈಗ ಏನು ಮಾಡೋದಂತ ಗೊತ್ತಿಲ್ಲ. ತುಂಬ ಈಗ ಅದು ಕಟ್ಟಬೇಕು. ಅದು ಆಪರೇಷನ್ ಏನು ಮಾಡೋಕ್ಕಾಗುತ್ತೆ? ಅದು ಪೂರ್ತಿ ಎಷ್ಟು 11 ರಾತ್ರಿನಾ ಸೌಂಡ್ ಕೇಳಿ ಓಡ್ ಬಂದೆ ನಾನು. ಸೌಂಡ್ ಕೇಳಿ ಓಡ್ ಬಂದು ನೋಡಿದ್ರೆ ಹಂಗೆ ಬಿದ್ದು ಇದು ಮಾಡ್ತು. ಇವ್ರು ಬೇರೆ ಅದೇನೋ ಅಂತೇಳಿ ಕರ್ಕೊಂಡು ಮನೆಗೆ ಬಂದ ಕೈಕಾಲೆಲ್ಲ ಮಳೆ ಬೇರೆ ಬಂದಿದ್ದು ಕಟ್ಟು ಎದ್ಕೊಂಡು ಮನೆಗೆ ಬಂದು ಇವನು ಇನ್ನೂ ಕೈಕಾಲು ನಡೀತಾ ಇತ್ತು. ನಮ್ಮ ಹುಡುಗನೂ ಇಲ್ಲಿ ಮಾಡಿ ನಮ್ಮ ನೀವು ಅನ್ನ ಕೊಟ್ಟಂಗೆ ಇಲ್ಲ, ಅದರಲ್ಲೇ ನಾವು ಅನ್ನ ತಿಂತಾ ಇರೋ ಸತ್ಯ ನಮ್ಗೆ ವಾರ್ಡ್ ನಂಬರ್ 10 ಅನಸೂಯಮ್ಮರ ಮನೆ ಈ ಮಳೆಗಾಳಿಗೆ ನಿನ್ನೆ ಕುಸ್ತು ಬಿದ್ದು ಹೋಗಿರೋದು. ವಾಸದ ಮನೆ ವಾಸ ಇದ್ದಾರೆ. ವಾಸದ ಮನೆನೇ ಅಂದರೆ ಜನಕ್ಕೆ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಮನೆ ಕುಸ್ತು ಬಿದ್ದಿದೆ ಗೋಡೆ ರಾತ್ರಿ. ಮನೆಯರೆಲ್ಲ ಇದ್ದು ಆದರೂ ಏನೂ ಅನಾಹುತಗಳು ಆಗಿಲ್ಲ. ವಾಸದ ಮನೆ ಜಂಕೆ ಸ್ವಾಮಿ ದೇವಸ್ಥಾನದ ಹತ್ರ ಚಿತ್ರದ ಬೀದಿಯಲ್ಲಿ ನಮ್ಮ ಸ್ನೇಹಿತರಾದ ಕೇಶಿಗುಪ್ತರ ದಿವಂಗತ ಕ್ರೀಡಾಪಟು ಚಿದಂಬರ ಶೆಟ್ಟರವರ ಮಗನ ಮನೆಯೂ ಕುಸ್ತು ಬಿದ್ದಿತ್ತು ಇದೇ ಮಳೆಗಾಲ ಇದಕ್ಕೇನೆ. ಇವತ್ತು ಇಲ್ಲಿ ನಮ್ಮಲ್ಲೂ ಇದೇ ಅನಾಹುತವಾಗಿದೆ.